ಸ್ನೇಹಿತರೆ ನಮಸ್ಕಾರ. ಬೆಳೆ ಹಾನಿ ಪರಿಹಾರ ಹೌದು, ಪ್ರತಿಯೊಂದು ಹೆಕ್ಟರ್ಗೆ 31,500ದಂತೆ ಪ್ರತಿಯೊಬ್ಬ ರೈತರಿಗೂ ಕೂಡ ಜಮಾ ಆಗ್ತಾ ಇದೆ. ಎಷ್ಟು ರೈತರು ಕಣ್ರಿ? 51 ಲಕ್ಷ ರೈತರ ಖಾತೆಗಳಿಗೆ ಈ ಬೆಳೆ ಹಾನಿ ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಡಲಾಗ್ತಾ ಇದೆ. ಹೌದು, ಈಗಾಗಲೇ 2025ರಲ್ಲಿ ನಿಮಗೆ ಗೊತ್ತಿರಬಹುದು. 2024ಕ್ಕಿಂತ 2025ರಲ್ಲಿ 4-5% ಅಷ್ಟು ಹೆಚ್ಚಿನ ಮಳೆ ಆಗಿದೆ. ಒಳ್ಳೆಯ ಮಳೆನೇ, ಆದರೆ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಕೂಡ ಆಗಿದೆ. ಸೊ ಹೀಗಾಗಿ ಮಳೆರಾಯನ ಆರ್ಭಟ ಹೆಚ್ಚಾಗಿ ಹೊಲ ಗದ್ದೆಗಳು ಬೆಳೆಗಳು ನಾಶ ಆಗಿಬಿಟ್ಟಿರ್ತಕ್ಕಂಥದ್ದು. ಸೊ ಅದಕ್ಕೆಲ್ಲವೂ ಕೂಡ ಪರಿಹಾರ ಧನವನ್ನ ಕೊಡ್ಲಿಕ್ಕೆ ಈ ಬಜೆಟ್ ಮಂಡನೆಯಲ್ಲಿ ಘೋಷಣೆ ಕೂಡ ಮಾಡಿದ್ರು. 51 ಲಕ್ಷ ರೈತರ ಖಾತೆಗಳಿಗೆ 6,213 ಕೋಟಿಯಷ್ಟು ದುಡ್ಡನ್ನ ನಾವು ಮೀಸಲಿಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲ ರೈತರ ಖಾತೆಗಳಿಗೆ ಈ ದುಡ್ಡನ್ನ ಜಮೆ ಮಾಡಲಾಗ್ತಾ ಇದೆ ಎನ್ನುವಂತಹ ಮಾಹಿತಿಯನ್ನ CM ಸಿದ್ದರಾಮಯ್ಯನವರು ಕೊಡ್ತಾರೆ. ಹಾಗಾದ್ರೆ ಬನ್ನಿ, ಎಂತಹ ರೈತರಿಗೆ ಸಿಗ್ತಾ ಇದೆ, ಯಾವ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರ ಖಾತೆಗಳಿಗೆ ಈ ಬೆಳೆ ಹಾನಿ ಪರಿಹಾರ ಜಮೆ ಮಾಡಲಾಗ್ತಾ ಇದೆ. ಸೊ ಜಂಟಿ ಸರ್ವೆ ಕೂಡ ಆಗೋದು ಅತಿ ಅವಶ್ಯಕ ಕಣ್ರಿ. ಇದು ಕೂಡ ಇಂಪಾರ್ಟೆಂಟೇ. ಯಾಕಂದ್ರೆ ಜಂಟಿ ಸರ್ವೆ ಮಾಡಿದ್ರೇನೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದಾವ ಇಲ್ವಾ ಅನ್ನುವಂಥದ್ದು ಗೊತ್ತು. ಅದೇ ರೀತಿಯಾಗಿ ಸರ್ಕಾರಕ್ಕೆ ನಿಮ್ಮ ಹೊಲದಲ್ಲಿಯೂ ಕೂಡ ಬೆಳೆ ಹಾನಿ ಆಗಿದ್ದು ಅದಕ್ಕೆ ಪರಿಹಾರವನ್ನ ಕೊಡಬೇಕಲ್ಲ ಅನ್ನುವಂಥದ್ದು ಕೂಡ ಸರ್ಕಾರದ ಗಮನಕ್ಕೆ ಬರೋದು ಜಂಟಿ ಸರ್ವೆ ಆದ ಮೇಲೆನೆ. ಸೊ ಹೀಗಾಗಿ ಜಂಟಿ ಸರ್ವೆ ಕೂಡ ಪ್ರಾರಂಭಿಸಿದ್ರು. ಅದರಲ್ಲಿ ಈಗ 30,000 ಹೆಕ್ಟರಷ್ಟು ಭೂಮಿಗಳು ನಾಶ ಆಗಿರೋದು ಸರ್ಕಾರದ ಗಮನಕ್ಕೂ ಕೂಡ ಬಂದಿದೆ. ಆ 30,000 ಹೆಕ್ಟರ್ ಭೂಮಿಗಳಿಗೆ ಬೆಳೆ ಹಾನಿ ಪರಿಹಾರವನ್ನ ಸರ್ಕಾರ ಒದಗಿಸಿಕೊಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಈ 7 ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ. ಇನ್ನು ಎಲ್ಲ ರೈತರಿಗೂ ಕೂಡ ಜಮಾ ಆಗತ್ತೆ. ಬರೀ 7 ಜಿಲ್ಲೆಗಳಷ್ಟೇ ಅಲ್ಲ, ಅಂದ್ರೆ ವಿಶೇಷವಾಗಿ ಮೊದಲು ಈ ಜಿಲ್ಲೆಗಳಿಗೆ ಅಂದ್ರೆ ಕಲಬುರಗಿಗೆ ಹೆಚ್ಚಿನ ದುಡ್ಡು ರಿಲೀಸ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಹೆಚ್ಚಿನ ರೈತರು ಫಲಾನುಭವಿಗಳು ಇದ್ದಾರೆ. ಜೊತೆಗೆ ಗದಗಕ್ಕೆ, ಹಾವೇರಿ, ವಿಜಯನಗರ, ಧಾರವಾಡ, ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಕನ್ನಡಕ್ಕೆ, ಸೊ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗಲಿದೆ. ಸೊ ಮುಖ್ಯವಾಗಿ ಕಲಬುರಗಿ ಹಾಗೂ ಗದಗ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಹೆಚ್ಚಿನ ರೈತರಿದ್ದಾರಂತೆ. ಇನ್ನು ತೊಗರಿ, ಭತ್ತ, ರಾಗಿ, ಮೆಕ್ಕೆಜೋಳ, ಸೋಯಾಬೀನ್, ಹತ್ತಿ, ಹೆಸರುಕಾಳು, ನೆಲೆಗಡ್ಡಲೆ ಸೇರಿದಂತೆ ಮುಂತಾದ ಬೆಳೆಗಳಿಗೂ ಕೂಡ ಈ ಬೆಳೆ ಹಾನಿ ವಿಮೆಯನ್ನ ಮಂಜೂರು ಮಾಡಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, ಬಹಳಷ್ಟು ಜನ ದ್ರಾಕ್ಷಿ ಬೆಳೆಗಾರರು ಕೂಡ ಇದ್ರಿ, ಅರಿಶಿನ ಬೆಳೆಗಾರರು ಕೂಡ ಇದ್ರಿ. ಈ ಬಾರಿ ಮತ್ತೆ 2026 ಪ್ರಾರಂಭದಲ್ಲೇನೆ ಹೆಚ್ಚಿನ ಮಳೆ ಕೂಡ ಆಗ್ತಾ ಇತ್ತು. ಗುಡುಗು ಸಹಿತ ಬೇಸಿಗೆ ಕಾಲದಲ್ಲೇನೆ ಬಿರುಗಾಳಿ, ಗಾಳಿ, ಸುಂಟರ ಗಾಳಿ, ಹವಾಮಾನ, ತಂಪಾದ ವಾತಾವರಣ ಈ ರೀತಿ ಬಿಡೋದ್ರಿಂದ ಹೆಚ್ಚಿನ ದ್ರಾಕ್ಷಿ ಬೆಳೆಗಾರರು ಹಾಗೂ ಅರಿಶಿನ ಬೆಳೆಗಾರರಿಗೆ ತೊಂದರೆ ಉಂಟಾಗಿದೆ. ಅವ್ರಿಗೂ ಕೂಡ ಈ ಒಂದು ಪರಿಹಾರ ಧನವನ್ನ ಕೊಡಲಾಗ್ತಾ ಇದೆ. ಇನ್ನು ಯಾರ್ಯಾರು ಈ ಬೆಳೆಗಳನ್ನು ಬೆಳೆದಿರ್ತೀರಿ, ಸೊ ನಿಮ್ಮೆಲ್ಲರ ಖಾತೆಗಳಿಗೆ ಈ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದೆ. ಇದನ್ನ ಸೇರಿದಂತೆ 6,213 ಕೋಟಿ ದುಡ್ಡು ರಿಲೀಸ್ ಆಗ್ತಾ ಇದ್ದು, NDRF ಕುಸ್ಕಿ ಜಮೀನಿಗೆ 8,500 ರೂಪಾಯಿ ಜಮಾ ಆಗ್ತಾ ಇದ್ರೆ, ಇಲ್ಲಿ ನೀರಾವರಿ ಭೂಮಿಗಳನ್ನು ಕೂಡ ಹೊಂದಿರತಕ್ಕಂತಹ ರೈತರಿದ್ದಾರೆ. ಅಂದ್ರೆ ಹೆಚ್ಚಿನ ಫಲವತ್ತತೆಯನ್ನ ಹೊಂದಿರತಕ್ಕಂತಹ ರೈತರಿಗೆ 31,500 ತನಕ ಕೂಡ ದುಡ್ಡು ಜಮಾ ಆಗ್ತಾ ಇದೆ. ಸೊ ಅಡಿಕೆ, ಮಾವು, ಎಲ್ಲವೂ ಕೂಡ ಬೆಳೆದಿರತಕ್ಕಂತಹ ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಇನ್ನು ಜಂಟಿ ಸರ್ವೆ ಕೂಡ ಆಗಿದ್ದೆ ಆದ್ರೆ ಜಮಾ ಆಗತ್ತೆ. ಜಂಟಿ ಸರ್ವೆ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಇದನ್ನ ಮೊದಲು ತಿಳ್ಕೊಳ್ಳಿ. ಸ್ನೇಹಿತರ, ಜಂಟಿ ಸರ್ವೆ ಆಗ್ಬೇಕಂದ್ರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಡಬೇಕು, ಅಥವಾ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಕೂಡ ಭೇಟಿ ಕೊಡಬೇಕು. ಆ ಜಂಟಿ ಸರ್ವೆ ಮಾಡ್ತಾರೆ. ಹಾಗೆ ಹೋಗಿ ನೀವು ಭೇಟಿ ಕೊಡೋದಲ್ಲ. ನಿಮ್ಮ ಬೆಳೆಗಳು ಹಾನಿ ಆಗಿರ್ತಕ್ಕಂತಹ ವಿಡಿಯೋಸ್, ಫೋಟೋಸ್ಗಳನ್ನು ತೆಗೆದುಕೊಂಡು GPS ಮುಖಾಂತರ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಅಧಿಕಾರಿಗಳಿಗೆ ತಿಳಿಸಿದ ತಕ್ಷಣ ಅವರು ವೆರಿಫಿಕೇಶನ್ ಮಾಡ್ತಾರೆ. ಇನ್ನು ನಿಮ್ಮ ಸ್ಥಳಕ್ಕೆ ಬಂದು ಜಂಟಿ ಸರ್ವೆ ಆಯ್ತಂದ್ರೆ ಅಲ್ಲಿ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಶನ್ ಕೂಡ ಆಗ್ತವೆ. ಆ ಡಾಕ್ಯುಮೆಂಟ್ಸ್ಗಳಲ್ಲಿ ಮುಖ್ಯವಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಕೂಡ ಅತಿ ಅವಶ್ಯಕ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ಈ ಎಲ್ಲ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಸೊ ಅದು ಬಹಳ ಇಂಪಾರ್ಟೆಂಟು. ಇದು ಬರೀ ಬೆಳೆ ಹಾನಿ ಪರಿಹಾರ ಅಷ್ಟೇ ಅಲ್ಲ, ಬರ ಪರಿಹಾರ, PM ಕಿಸಾನ್, ಫಸಲ್ ಬಿಮಾ ಯೋಜನೆ, ರೈತರಿಗೆ ಸಬ್ಸಿಡಿ ಮುಖಾಂತರ ಯಾವುದೇ ಯೋಜನೆ ಕೊಡ್ಲಿ ಅಥವಾ ಟ್ರ್ಯಾಕ್ಟರ್ಗಳನ್ನು ಕೊಡ್ಲಿ, ಎಲ್ಲವೂ ಕೂಡ ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ಸಿಗುವಂಥದ್ದು. ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಬೇಕು. ಅದನ್ನು ಲಿಂಕ್ ಮಾಡಿಸ್ಕೊಳ್ಳಿಕ್ಕೆ ಆಧಾರ್ ಕಾರ್ಡು, ಪಹಣಿ, 2 ಪಾಸ್ಪೋರ್ಟ್ ಸೈಜ್ ಫೋಟೋ, 1 ಮೊಬೈಲ್ ಸಂಖ್ಯೆ ಇವುಗಳನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ಅಥವಾ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋದರೆ ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಇದನ್ನ ಲಿಂಕ್ ಮಾಡಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ. ಇದನ್ನ ಪ್ರತಿಯೊಬ್ಬ ರೈತರು ಕೂಡ ಮಾಡಲೇಬೇಕಾದಂತಹ
ಒಂದು ಕೆಲಸ. ಯಾಕಂದ್ರೆ ಇದಷ್ಟೇ ಅಲ್ಲದೆ ನಿಮ್ಮ ಹೊಲ ಗದ್ದೆಗಳು ಕೂಡ ಇದರಿಂದ ಪ್ರೊಟೆಕ್ಟ್ ಆಗಿರ್ತಾವ. ಇನ್ಯಾರೋ ಬಂದು ಅದನ್ನ ಲಪಟಾಯಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ನೀವು ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡಿ. ಈ ವಿಷಯವನ್ನ ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ. ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.